ಕ್ಲೈಮ್ಯಾಕ್ಸ್ನಲ್ಲಿ ಕ್ಯಾಸ್ಟ್ ರಿಪೋರ್ಟ್ ರಿಸಲ್ಟ್. ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನ ಕೈಗೊಳ್ಳಲಿದ್ದಾರೆ ಸಿಎಂ ಸಿದ್ದು. ಉಪಸಮಿತಿ ತಜ್ಞರ ಸಮಿತಿ ಬಗ್ಗೆ ನಡೆಯುತ್ತೆ ಚರ್ಚೆ. ವಿಶೇಷ ಅಧಿವೇಶನ ಕರೆಯುವ ಬಗ್ಗೆ ಚರ್ಚೆ ಮಾಡ್ತಾರಾ ಸಿಎಂ? ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನ ಸಿಎಂ ಸಿದ್ದು ಕೈಗೊಳ್ಳಲಿದ್ದು ಕ್ಯಾಬಿನೆಟ್ ಕ್ಯಾಸ್ಟ್ ಕ್ಲೈಮ್ಯಾಕ್ಸ್ ವಿಶೇಷ ಸಮಿತಿಯ ರಚನೆಯಾಗುತ್ತಾ ಸಾರ್ವಜನಿಕವಾಗಿ ಚರ್ಚೆ ಆಗಲಿ ಅನ್ನೋ ಕಾರಣಕ್ಕೆ ಕಲಾಪ ಏನಾದ್ರು ಸದನ ಏನಾದ್ರು ಕರೀತಾರಾ? ಸೊ ಏನೆಲ್ಲ ಆಗಬಹುದು ಅಂತ ನೋಡಿದ್ರೆ, ವರದಿಯ ಬಗ್ಗೆ ಕೂಲಂಕುಷ ಅಧ್ಯಯನ ನಡೆಸಿ ವರದಿ ನೀಡಲು ಸಚಿವ ಸಂಪುಟ ಉಪಸಮಿತಿ ರಚನೆಯನ್ನ ಮಾಡಬಹುದು. ರಾಜಕೀಯೇತರ ಅಧ್ಯಯನ ನಡೆಸಬೇಕು ಅಂತಾದ್ರೆ ಹಿರಿಯ ಅಧಿಕಾರಿಗಳು ಅಥವಾ ವಿಷಯ ತಜ್ಞರ ಸಮಿತಿಯನ್ನ ಕೂಡ ಸರ್ಕಾರ ರಚನೆ ಮಾಡಬಹುದು. ಜೊತೆಗೆ ಯಾವುದೇ ಸಮಿತಿ ರಚನೆಯಾದ್ರೂ ವರದಿ ನೀಡೋದಕ್ಕೆ 3 ರಿಂದ 6 ತಿಂಗಳ ಕಾಲಾವಕಾಶವನ್ನ ಕೊಡಬಹುದು. ಅಂದ್ರೆ ಸದ್ಯಕ್ಕೆ ತಣ್ಣಗಾಗ್ಲಿ ಅನ್ನೋ ಕಾರಣಕ್ಕೆ. ಜನಪ್ರತಿನಿಧಿಗಳ ಅಭಿಪ್ರಾಯವನ್ನ ಪಡಿಬೇಕು ಎಂಬ ಒತ್ತಾಯ ಹೆಚ್ಚಾದ್ರೆ ವಿಶೇಷ ಅಧಿವೇಶನ ಕರೆ ಬಗ್ಗೆ ಕೂಡ ಸಂಪುಟ ಇವತ್ತು ನಿರ್ಧಾರವನ್ನ ಮಾಡಬಹುದು. ಇನ್ನು ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಶಿಫಾರಸನ್ನ ಮಾಡಬಹುದು. ವರದಿ ಬಗ್ಗೆ ಜಾತಿವಾರು ಆಕ್ಷೇಪ ಏನಿದೆ ಅದನ್ನ ಆಲಿಸೋದಕ್ಕೆ ಹಿಂದುಳಿದ ವರ್ಗಗಳ ಆಯೋಗ ಹಾಲಿ ಅಧ್ಯಕ್ಷರಿಗೆ ಸೂಚನೆಯನ್ನ ಕೂಡ ಕೊಡಬಹುದು. ಯಾರಿಗೂ ಅನ್ಯಾಯ ಆಗೋದಕ್ಕೆ ಬಿಡಲ್ಲ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಹಿಂದೆನೆ ಹೇಳಿದ್ರು. ಆರ್ಥಿಕವಾಗಿ ಸಾಮಾಜಿಕವಾಗಿ ಸಮೀಕ್ಷೆ ನಡೆದಿದೆ ಅಂತ ಹೇಳಿ, ಸೊ ಯಾರಿಗೆ ಯಾವ ಸಮುದಾಯಕ್ಕೂ ಅನ್ಯಾಯ ಆಗಲ್ಲ, ಅನ್ಯಾಯ ಆಗೋದಕ್ಕೆ ನಾವು ಬಿಡೋದು ಇಲ್ಲ ಅಂತ ಹೇಳಿ ಸಿದ್ದರಾಮಯ್ಯನವರೇ ಸ್ವತಃ ತಿಳಿಸಿದ್ರು. ಇವತ್ತು ವಿಶೇಷ ಸಚಿವ ಸಂಪುಟ ಸಭೆಯನ್ನ ಕರೆದಿರೋದು. ಸೊ ನೋಡೋಣ, ಬಹಳಷ್ಟು ಕುತೂಹಲ ಅಂತೂ ಇದ್ದೇ ಇದೆ. ಏನ್ ಆಗುತ್ತೆ, ಏನಾಗಬಹುದು ಅಂತ ಹೇಳಿ. ಸೊ ಕಾದ್ ನೋಡೋಣ ಏನೆಲ್ಲ ಆಗಬಹುದು ಅಂತ ಹೇಳಿ. ಏನಾಗುತ್ತೆ ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ಹಿಂದೆ ಕ್ಲೈಮ್ಯಾಕ್ಸ್ ಅಂತ ಹೇಳಿದ್ದಾರೆ. ಬಹಳ ಕುತೂಹಲಕ್ಕೆ ಕಾರಣವಾಗಿದೆ. ಸಭೆಯಲ್ಲಿ ಏನು ಆಗಬಹುದು ಅನ್ನೋ ನಿರೀಕ್ಷೆ. ವಿಶೇಷ ಸಚಿವ ಸಂಪುಟ ಸಭೆ ಕರಿಬಹುದು. ಸಬ್ ಕಮಿಟಿಯನ್ನ ನಿಯೋಜನೆ ಮಾಡಬಹುದು. ಸೊ ನೋಡೋಣ ಏನು ಅಂತ ಹೇಳಿ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಬಸವರಾಜ್ ಹೂಗಾರ್ ನ್ಯೂಸ್ ಡೆಸ್ಕ್ ನಿಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಬಸವರಾಜ್, ಒಂದು ಕಡೆ ಕ್ಯಾಬಿನೆಟ್ ನಲ್ಲಿ ಇವತ್ತು ಜಾತಿ ಗಣತಿಯ ರಿಪೋರ್ಟ್ ಕ್ಲೈಮ್ಯಾಕ್ಸ್ ತಲುಪುತ್ತೆ. ಇವತ್ತೇ ಎಲ್ಲದಕ್ಕೂ ಒಂದು ಫುಲ್ ಸ್ಟಾಪ್ ಇಡ್ತಾರೆ ಸಿಎಂ ಸಿದ್ದರಾಮಯ್ಯನವರು ಅಂತಿದೆ. ಸಾಕಷ್ಟು ಕುತೂಹಲಕ್ಕಂತೂ ಕಾರಣ ಆಗುತ್ತೆ. ಇವತ್ತು 4 ಗಂಟೆಗೆ ನಡೆಯುವಂತಹ ವಿಶೇಷ ಅಧಿವೇಶನ ಏನಾಗಬಹುದು ಅಂತ ಹೇಳಿ ಇವತ್ತಿನ ಅಧಿವೇಶನದಲ್ಲಿ ಪವಿತ್ರ ಜಾತಿ ಗಣತಿ ವರದಿಯನ್ನ ರಾಜ್ಯದಲ್ಲಿ ಅನುಷ್ಠಾನ ಮಾಡಬೇಕು ಅನ್ನುವಂತಹ ಒಂದಿಷ್ಟು ತೀರ್ಮಾನಕ್ಕೆ ರಾಜ್ಯ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ಆ ಬಗ್ಗೆ ಪರ ವಿರೋಧಗಳು ಕೂಡ ಚರ್ಚೆ ಆದಂಥ ಸಂದರ್ಭದಲ್ಲಿ ಈ ಬಗ್ಗೆನೇ ಒಂದು ವಿಶೇಷ ಸಚಿವ ಸಂಪುಟದಲ್ಲಿ ಚರ್ಚೆ ನಡೆಸೋಣ, ಅಲ್ಲಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳೇನು, ಲೋಪದೋಷಗಳೇನು, ಅವುಗಳನ್ನು ಒಂದು ಸರ್ಕಾರದ ಗಮನಕ್ಕೆ ತರುವಂಥ ಪ್ರಯತ್ನ ಆಗಲಿ ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಸಂಜೆ 4 ಗಂಟೆಗೆ ವಿಶೇಷ ಸಚಿವ ಸಂಪುಟ ಸಭೆಯನ್ನು ಕೂಡ ರಾಜ್ಯ ಸರ್ಕಾರ ಆಯೋಜನೆ
ಸಭೆಯನ್ನು ಮಾಡಿರ್ತಕ್ಕಂಥದ್ದು. ಆ ಸಭೆಯಲ್ಲಿ ಪ್ರಮುಖವಾಗಿ ಒಂದೇ ವಿಚಾರದ ಕುರಿತು ಚರ್ಚೆ ಆಗುವಂಥದ್ದು. ಜಾತಿಗಣತಿ ಈಗಾಗಲೇ ಹಲವು ಸಚಿವರ ಕೈ ಕೂಡ ಸೇರಿರ್ತಕ್ಕಂಥದ್ದು. ಅದರಲ್ಲಿರ್ತಕ್ಕಂಥ ಪ್ರಮುಖ ಅಂಶಗಳೇನು ಅನ್ನುವಂಥದ್ದನ್ನು ಅವುಗಳನ್ನ ಸ್ಟಡಿ ಮಾಡಲಿಕ್ಕೆ ಕೂಡ ಸಚಿವರಿಗೆ ಸರ್ಕಾರ ಕೂಡ ಕೊಟ್ಟಿತ್ತು. ಅದರಂತೆ ಸಚಿವರು ಕೂಡ ಅದರಲ್ಲಿರ್ತಕ್ಕಂಥ ಪ್ರಮುಖ ಅಂಶಗಳನ್ನು ಕೂಡ ಓದ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹಲವಾರು ಪ್ರಬಲ ಸಮುದಾಯಗಳ ನಾಯಕರು ಕೂಡ ವಿರೋಧನ ವ್ಯಕ್ತಪಡಿಸಿದ್ದಾರೆ. ಇದು ಅವೈಜ್ಞಾನಿಕವಾಗಿರ್ತಕ್ಕಂಥದ್ದು, ಇದು ಎಲ್ಲೋ ಒಂದು ಕಡೆ ಕೂತ್ಕೊಂಡು ವರದಿಯನ್ನು ಸಿದ್ಧಪಡಿಸಿಕೊಂಡಿರ್ತಕ್ಕಂಥದ್ದು, ಮನೆ ಮನೆಗೆ ತೆರಳಿ ಈ ಸಮೀಕ್ಷೆಯನ್ನ ಮಾಡಿಲ್ಲ ಅನ್ನುವಂಥದ್ದು, ಹೀಗೆ ವಿವಿಧ ರೀತಿಯಲ್ಲಿ ಆರೋಪಗಳ ಪಟ್ಟಿಯನ್ನೇ ಸಿದ್ಧಪಡಿಸಿಕೊಂಡಿರ್ತಕ್ಕಂಥದ್ದು. ಆ ಆರೋಪಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಸಚಿವ ಸಂಪುಟದಲ್ಲಿ ಚರ್ಚೆ ನಡೆಸಿ ಸರ್ಕಾರ ಇವತ್ತೇ ಜಾತಿಗಣತಿ ವರದಿಯನ್ನು ಅನುಷ್ಠಾನ ಮಾಡುತ್ತಾ ಕ್ಯಾಬಿನೆಟ್ ಒಪ್ಪಿಗೆ ಕೊಡುತ್ತಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಕಾಡ್ತಾ ಇದ್ದೇವೆ. ಆದ್ರೆ ಒಂದಿಷ್ಟು ಮಾಹಿತಿಗಳ ಪ್ರಕಾರ ಇವತ್ತು ಸುದೀರ್ಘವಾಗಿರ್ತಕ್ಕಂಥ ಚರ್ಚೆ ನಡೆಸಿ ಇದರಲ್ಲಿ ಪ್ರಮುಖವಾಗಿ ಇದನ್ನ ಇನ್ನೂ ಕೂಡ ಹೆಚ್ಚಿನ ಒಂದು ತಜ್ಞರಿಂದಲೂ ಕೂಡ ಸಲಹೆಯನ್ನು ಪಡೆದುಕೊಳ್ಳಬೇಕು ಅನ್ನುವಂತಹ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬರುವಂತೆ ಕಾಣ್ತಾ ಇದೆ. ಒಂದು ಕಡೆ ಸಚಿವರು ಕೂಡ ಹಲವಾರು ಸಚಿವರು ಕೂಡ ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು ಮತ್ತೆ ಹಿರಿಯ ಹಲವು ಸಚಿವರು ಕೂಡ ಸಿಎಂ ಸಿದ್ದರಾಮಯ್ಯವರು ಕೂಡ ಒತ್ತಾಯವನ್ನು ಕೂಡ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಯಾವುದಕ್ಕೆ ಅಂತಂದ್ರೆ ಒಂದು ಕಡೆ ಈ ಒಂದು ಜಾತಿಗಣತಿಗೆ ಪರ ವಿರೋಧ ವ್ಯಕ್ತವಾದಂತಹ ಸಂದರ್ಭದಲ್ಲಿ ಇದರಲ್ಲಿ ವಿರೋಧ ಪಕ್ಷಗಳಿಗೆ ಅವರ ನಾಯಕರ ಅಭಿಪ್ರಾಯ ಹೇಗಿದೆ, ಜನರ ಅಭಿಪ್ರಾಯ ಹೇಗಿದೆ, ಇವುಗಳನ್ನು ಕೂಡ ತಿಳಿದುಕೊಳ್ಳಲಿಕ್ಕೆ ಒಂದು ವಿಶೇಷ ಅಧಿವೇಶನವನ್ನ ಕರಿಬೇಕು ಅನ್ನುವಂಥದ್ದನ್ನು ಕೂಡ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯವರು ಕೂಡ ತಿಳಿಸಿ ಇದನ್ನ ತೀರ್ಮಾನವನ್ನು ಕೈಗೊಳ್ಳುವಂತಹ ಎಲ್ಲಾ ಸಾಧ್ಯತೆ ಇರುವಂಥದ್ದು. ಆ ವಿಶೇಷ ಒಂದು ಅಧಿವೇಶನ ಕರೆಯುವ ಮುಖಾಂತರ ಸಾಧಕ ಬಾಧಕಗಳನ್ನು ಕೂಡ ಚರ್ಚೆ ನಡೆಸುವಂತಕ್ಕೆ ಅವಕಾಶ ಸಿಗುತ್ತೆ. ಸಾರ್ವಜನಿಕವಾಗಿ ಕೂಡ ನಾವು ಈ ವಿಚಾರವನ್ನ ಒಂದು ತೆಗೆದುಕೊಂಡು ಹೋದಂತೆ ಆಗುತ್ತೆ, ಮತ್ತೆ ನಮ್ಮ ಸರ್ಕಾರಕ್ಕೂ ಕೂಡ ಇದು ಪ್ಲಸ್ ಪಾಯಿಂಟ್ ಆಗುತ್ತೆ. ಹಾಗಾಗಿ ಈ ಒಂದು ಮಹತ್ವ ನಿರ್ಧಾರವನ್ನ ತೆಗೆದುಕೊಳ್ಳೋಣ ಅನ್ನುವಂತ ನಿರ್ಧಾರ ಕೂಡ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧಾರ ಬರುವಂತಹ ಸಾಧ್ಯತೆ ಇರುವಂತದ್ದು. ಇನ್ನೊಂದು ಕಡೆ ಸಚಿವ ಸಂಪುಟದ ಉಪ ಸಮಿತಿಯನ್ನು ಕೂಡ ಮಾಡೋಣ ಅನ್ನುವಂತ ತೀರ್ಮಾನವನ್ನು ಕೂಡ ಕೈಗೊಳ್ಳುವಂತದ್ದು ಕೂಡ ಇದೆ. ಯಾಕಂತಂದ್ರೆ ಹಲವು ರೀತಿಯಲ್ಲಿ ಏನಾದ್ರೂ ಈ ತರ ಪರ ವಿರೋಧಗಳು ವಿರೋಧ ಪಕ್ಷಗಳಿಂದ ಮತ್ತೆ ಸ್ವಪಕ್ಷದಲ್ಲೂ ಕೂಡ ವಿರೋಧಗಳು ಹೆಚ್ಚಾದಂತ ಸಂದರ್ಭದಲ್ಲಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಕಾನೂನು ಆಗಿರ್ಬೋದು, ವಿಧೇಯಕ ಆಗಿರ್ಬೋದು, ಯಾವುದೇ ವಿಚಾರ ಆಗಿರ್ಬೋದು, ಅವುಗಳಿಗೆ ಒಂದು ಸಚಿವ ಸಂಪುಟದ ಉಪ ಸಮಿತಿ ಮಾಡಿ ಹೆಚ್ಚಿನ ಚರ್ಚೆ ನಡೆಸಿ ತಜ್ಞರಿಂದ ಅಭಿಪ್ರಾಯ ಪಡೆದುಕೊಂಡು ಅಲ್ಲಿ ಒಂದು ತೀರ್ಮಾನ ಕೈಗೊಂಡು ಮುಂದಿನ ನಡೆಯನ್ನ ಸರ್ಕಾರ ನಡೆಸುವಂತದ್ದು ಒಂದು ಪದ್ಧತಿ ಇರತಕ್ಕಂಥದ್ದು. ಹಾಗಾಗಿ ಅದರಂತೆ ಈ ಒಂದು ಜಾತಿಗಣತಿ ವರದಿಯನ್ನು ಕೂಡ ಅನುಷ್ಠಾನ ಮಾಡುವಂತ ನಿಟ್ಟಿನಲ್ಲಿ ಸಚಿವ ಸಂಪುಟದ ಉಪ ಸಮಿತಿ ಮಾಡಿ ಅದಾದ ಬಳಿಕ ಸರ್ಕಾರ ಇದನ್ನ ಮತ್ತೆ ಜನರಿಗೆ ಕೂಡ ತಿಳಿಪಡಿಸಿ ಜನರಲ್ಲಿ ಕೂಡ ಇದನ್ನ ಬಿಟ್ಟು ಇದರ ಲಾಭ ಏನು, ಇದರ ನಷ್ಟ ಏನು ಅನ್ನುವಂಥದ್ದನ್ನು ಕೂಡ ಸರ್ಕಾರ ಕೂಡ ಚಿಂತನೆ ಮಂಥನ ನಡೆಸಿ ಅದಾದ ಬಳಿಕ ಜಾತಿಗಣತಿ ವರದಿಯನ್ನ ಅನುಷ್ಠಾನ ಮಾಡುವಂತ ನಿರ್ಧಾರಕ್ಕೆ ಸರ್ಕಾರ ಅದರ ತೀರ್ಮಾನವನ್ನು ಕೈಗೊಳ್ಳುವಂತ ಸಾಧ್ಯತೆ ಇದೆ. ಹಾಗಾಗಿ ಇವತ್ತು ನಡೀತಕ್ಕಂಥ ವಿಶೇಷ ಸಚಿವ ಸಂಪುಟದಲ್ಲಿ ಪ್ರಮುಖವಾಗಿ ವಿಶೇಷ ಅಧಿವೇಶನ ಕರೆಯುವಂಥದ್ದು, ಇನ್ನೊಂದು ಸಚಿವ ಸಂಪುಟದ ಉಪ ಸಮಿತಿ ಮತ್ತೆ ಒಂದು ತಜ್ಞರ ಸಮಿತಿಯನ್ನು ಕೂಡ ಮಾಡೋಣ, ಆ ತಜ್ಞರಿಂದಲೂ ಕೂಡ ನಾವು ಸರ್ಕಾರ ಒಂದು ಸಲಹೆ ಪಡೆದುಕೊಳ್ಳೋಣ ಅನ್ನುವಂಥದ್ದು ಈ ಒಂದು ಪ್ರಮುಖ 3 ಅಂಶಗಳ ನಿರ್ಧಾರವನ್ನ ಇವತ್ತಿನ ವಿಶೇಷ ಸಚಿವ ಸಂಪುಟದಲ್ಲಿ ತೆಗೆದುಕೊಳ್ಳುವಂತಹ ಎಲ್ಲಾ ಸಾಧ್ಯತೆ ಕೂಡ ಇದೆ. ಪವಿತ್ರ, ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗಾಗಿ. ಒಟ್ಟಾರೆ ಇವತ್ತಿನ ಈ ಒಂದು ಕ್ಯಾಬಿನೆಟ್, ವಿಶೇಷ ಕ್ಯಾಬಿನೆಟ್ ಏನು ಕರೆದಿದ್ದಾರೆ, ಈ ಕ್ಯಾಬಿನೆಟ್ ಬಹಳ ಕುತೂಹಲಕ್ಕೆ ಚರ್ಚೆಗೆ ಕಾರಣ ಆಗಿದ್ದು ತಜ್ಞರಿಂದ ಸಾಧಕ ಬಾಧಕಗಳ ವರದಿಯನ್ನ ಪಡೆಯೋ ಸಲುವಾಗಿ ಕರೆದಿರುವಂಥದ್ದು. ಸೊ ಸಭೆಗೂ ಮುನ್ನವೇ ಒಂದಷ್ಟು ಸಚಿವ ಸಂಪುಟದ ಸಹೋದ್ಯೋಗಿಗಳಿಗೆ ಅವರ ಅಭಿಪ್ರಾಯ ಏನಿದೆ ಅದನ್ನ ಕೂಡ ತೋರ್ಪಡಿಸೋದಕ್ಕೂ ಕಾಲಾವಕಾಶವನ್ನ ಕೊಡ್ತಾರೆ. ಸೊ ಅವ್ರ ಮೈಂಡಲ್ಲಿ ಏನು ಓಡ್ತಾ ಇದೆ ಅಂತ, ಯಾಕಂದ್ರೆ ಯಾರನ್ನೂ ದ್ವೇಷ ಕಟ್ಕೊಳ್ಳದೆ ಎಲ್ಲರನ್ನೂ ಸರಿಯಾಗಿ ತೆಗೆದುಕೊಂಡು ಹೋಗ್ಬೇಕು, ಸಾಮಾಜಿಕ ಆರ್ಥಿಕವಾಗಿ ಎಲ್ರಿಗೂ ನ್ಯಾಯ ಸಿಗತ್ತೆ ಅಂತ ಸಿದ್ದರಾಮಯ್ಯನವರೇ ಹೇಳಿರೋದ್ರಿಂದ ಯಾರಿಗೂ ತೊಂದರೆ ಆಗಕ್ಕೆ ನಾವು ಬಿಡೋದೂ ಇಲ್ಲ ಅಂತ ಹೇಳಿರೋ ಹಿನ್ನೆಲೆ ಯಾವ ರೀತಿಯಾಗಿ ತೆಗೆದುಕೊಂಡು ಹೋಗ್ತಾರೆ, ಅಧ್ಯಯನಕ್ಕೆ ಏನಾದ್ರೂ ಒಂದು ಸ್ಪೆಷಲ್ ಕಮಿಟಿಯನ್ನ ರಚನೆ ಮಾಡ್ತಾರಾ, ಅವ್ರೇನಾದ್ರೂ ವರದಿ ಬೇಕು ಅಂತಂದ್ರೆ ಅದು ಇವತ್ತು ನಾಳೆ ಒಳಗಲ್ಲ, 3 ರಿಂದ 6 ತಿಂಗಳು ವರ್ಷನೂ ಆಗಬಹುದು, ಹೇಳಕ್ಕಾಗಲ್ಲ. ಸೊ ಹಾಗಾಗಿ ಈ ಒಂದು ಸಂದರ್ಭದಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ಅಥವಾ ವಿರೋಧ ಕಟ್ಕೊಳ್ಳೋದ್ರಿಂದ ಸ್ವಲ್ಪ ಮಟ್ಟಿಗೆ ಹಿಂದೆ ಸರಿಯೋದಿಕ್ಕೆ ಸಿದ್ದರಾಮಯ್ಯ